ಹಾಯ್ ಫ್ರೆಂಡ್ಸ್, ನಾನು ಬೆಳಗ್ಗೆನೇ ಎದ್ದು ಹೊಸೆಲ್ಲನ ಆಚೆ ಕಡೆ ಕಟ್ಟಾಕಿ ಹಾಲು ಕರ್ಕೊಂಡು ಹಾಲು ಹಾಕ್ಬಿಟ್ಟು ಬರೋತಿ ಬೆಳಗಿನ ಜಾವ ಆಗಿತ್ತು. ತುಂಬಾ ಹಿಮ ಬಿದ್ದಿತ್ತು ಇವತ್ತು. ನಮ್ಮ ಪಾಪನು ನಾನು ಮನೇಲಿರಲಿಲ್ಲ ಅಂದ್ಬಿಟ್ಟು ಬೇಗನೆ ಎದ್ದಿದ್ದ ಇವತ್ತು. ಅವನು ಎದ್ದು ಓಡಾಡ್ತಿದ್ದ. ಅಷ್ಟೊತ್ತಿಗೆ ನಮ್ಮ ಕೋಳಿ 2 ಹುಂಜ ಫೈಟಿ ಬಿದ್ದಿದ್ದು. ನಾನು ಫ್ರೆಶ್ ಅಪ್ ಆಗಿಬಿಟ್ಟು ತಿಂಡಿ ತಿನ್ನೋಣ ಅಂದ್ಬಿಟ್ಟು ಫ್ರೆಶ್ ಅಪ್ ಆದೆ. ಉಪ್ಪಿಟ್ಟು ಮಾಡಿದ್ದೆ ಇವತ್ತು, ಅಕ್ಕಿ ಉಪ್ಪಿಟ್ಟು. ನಮ್ಮ ಪಾಪನೂ ಇಷ್ಟಪಡೋದಿಲ್ಲ ಅಂದ್ಬಿಟ್ಟು ತಿನ್ನಲ್ಲ ಅಂತ ಕೂತಿದ್ದ. ಅವನಿಗೂ ನಾನೇ ತಿನ್ಸೋಣ ಅಂದ್ಬಿಟ್ಟು ಅವನೂ ಮುಖ ಎಲ್ಲ ತೊಳೆದು ಫ್ರೆಶ್ ಅಪ್ ಮಾಡಿ ಅವನು ಬೇಡ ಬೇಡ ಅಂತ ಕೂತಿದ್ದ. ಹಂಗೂ ನಾನು ಫೋರ್ಸ್ ಮಾಡಿ ತಿನ್ನಿಸ್ದೆ. ಹಂಗೂ ಒಂದೊಂದು ಗುಡ್ಕಿಗೂ ನೀರು ಕುಡಿತಾನೆ ಇದ್ದ ತಿನ್ನೋಕ್ಕಾಗ್ದಲೇ. ನಾನು ತಿಂಡಿ ತಿಂದು ಇನ್ನು ಹಸೆಲೆಲ್ಲ ಕಟ್ಟಾಕ್ಬಿಟ್ಟು ಬರೋಣ ಅಂತ ಹೊರಟೆ. ತಿಂಡಿ ತಿಂತಾಯಿದ್ದೆ. ತಿಂದು ಕಸ ಎಲ್ಲ ಬಾಚಾಕಬೇಕಿತ್ತು. ಎಲ್ಲನೂ ಆಚೆ ಕಡೆ ಕಟ್ಟಾಕೋದ್ರಿಂದ ಬೆಳಗ್ಗೆನೇ ಇನ್ನು ಎಲ್ಲ ತೋಟಕ್ಕೆ ಕಟ್ಟಾಕ್ಬಿಟ್ಟು ಬರ್ತೀವಿ. ಆಮೇಲೆಲ್ಲ ಕಸ ಎಲ್ಲನೂ ಬಾಚ್ಕೊತೀನಿ. ಮನೆ ಇತ್ತು, ಕಸ ಒಂದು 3 ಮಂಕ್ರಷ್ಟು ಬಾಚಿ ಹಾಕಿ ನೆನ್ನೆ ನಾವು ಹಬ್ಬ ಮಾಡಿರಲಿಲ್ಲ. ನಮ್ಮ ಅಣ್ಣ ತಮ್ಮದ್ರಲ್ಲಿ ಒಬ್ಬರಿಗೆ ಪಾಪು ಆಗಿತ್ತು ಅಂದ್ಬಿಟ್ಟು ಸೂತ್ಕ ಬಂದಿತ್ತು. ನಾವು ಮಾವಾಗ ಎಡೆ ಇಡಬೇಕಿತ್ತು, ಮಾಡಿರಲಿಲ್ಲ. ಸೊ ಅದಕ್ಕೆ ಹಬ್ಬದ ಯಾವುದು ಮಿನಿಲಾಗ್ ಹಾಕಿರಲಿಲ್ಲ. ಹಂಗೆ ಒಬ್ಬಿಟ್ಟು ಮಾಡಿರೋದು ಮಿನಿಲಾಗ್ ಹಾಕಿದ್ದೆ ಅಷ್ಟೇ. ಆಮೇಲೆ ಈ ಕಸ ಎಲ್ಲನೂ ಬಾಚಾಕಾಯಿತು. ನಾನು ಬಾಚಾಕ್ಬಿಟ್ಟು ಕಸ ಹಾಕ್ಬಿಟ್ಟು ಹೋಗೋಣ ಅಂತ ಹೊರಟ್ರೆ ನಮ್ಮ ಟೈಮ್ ನೋಡ್ರೆ ಚೆನ್ನಾಗಿ ನಿದ್ದೆ ಹೊಡಿತಿದ್ದ. ಏನು ಎದ್ದೇಳು ನೋಡ್ತಿದ್ದೆ. ಅಷ್ಟೊತ್ತಿಗೆ ನಮ್ಮ ಅಪ್ಪು ಬಾಸಿನ ಡೈಲಾಗ್ ಬಂತು. ಟಿ ವಿ ನೋಡ್ತಿದ್ರು ನಮ್ಮ ಹಸ್ಬೆಂಡು. ಅದು ನೋಡ್ಕೊಂಡು ನಾನು ಹಸ್ಗಳಿಗೆ ಇನ್ನೆರಡಕ್ಕೆ ಮೇವು ಹಾಕ್ಬೇಕಿತ್ತು. ಕಸ ಬಾಚಾಕಿ ಅವಕ್ಕೂ ಕಸ ಎಳೆದು ಅವಕ್ಕೂ ಮೇವು ಹಾಕಿ ಒಳಗಡೆನೇ ಇದ್ದು ಅವನು ಒಳಗಡೆಗೆ ಮೇವು ಹಾಕ್ಬಿಟ್ಟು ಬಂದುಬಿಟ್ಟು ಇವತ್ತಿನ ವಿಡಿಯೋ ಇರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.